ಹೆಲೋ ಗೈಸ್, ಇವತ್ತು ನಾನು ಕೊಟ್ಟಿರೋ ಪಲ್ಯ ಏನಂದರೆ ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ಪಲ್ಯನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಕುಚ್ಚು ಮಾಡಿದ್ದೀನಿ. ಸ್ವಲ್ಪ ಜನ ಹುರಿದು ಕೂಡ ಮಾಡ್ತಾರೆ, ಅಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗಬಾರ್ದು ಅಂತ. ಹಳ್ಳಿ ಕಡೆ ಜಾಸ್ತಿ ಹುರಿದು ಮಾಡೋದು. ಪ್ಯಾನಲ್ಲಿ ನೀರು ಹಾಕ್ಕೊಂಡು ಸುಲಿದಿರೋ ಚೌಳಿಕಾಯಿನ ಹಾಕ್ಕೊಂಡು ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೋಬೋದು, ಹಾಕ್ದೇ ಇರ್ಬೋದು, ಹಾಕಿ ಕುಚ್ಕೋಬೇಕು. ಕುದೀತಾ ಇದೆ ಚೌಳಿಕಾಯಿ ಚೆನ್ನಾಗಿ ಕುದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಶೇಂಗಾ ಹುರ್ಕೋಬೇಕು. ಶೇಂಗಾ ಹಾಕೋದು ಭಾಳ ಕಡಿಮೆ, ಬಟ್ ಶೇಂಗಾ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಶೇಂಗಾ ಹಾಕದೇ ಇರೋದು ಹಾಕಿದ್ದು ಇರೋದು ಟೇಸ್ಟ್ ಕಂಪೇರ್ ಮಾಡಿದರೆ ಹಾಕಿರೋದೇ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಚೌಳಿಕಾಯಿ ಕುದೀತಾ ಇದೆ, ಶೇಂಗಾ ಕೂಡ ಹುರಿದಾಯ್ತು. ಶೇಂಗಾನೀಗ ಪಟ್ಟಂತ ಮಿಕ್ಸಿಗೆ ಹಾಕೊಂಬಿಡೋಣ. ರೆಡಿ ಆಯಿತು ಶೇಂಗಾ ಪುಡಿ. ಇನ್ನೊಂದು, ಚೌಳಿಕಾಯಿನ ಮಾಡುವಾಗ ಅದರಲ್ಲಿ ನೀರು ಇರುತ್ತಲ್ಲ, ಮಿಕ್ಕಿದ್ದು ಕುದ್ಮೇಲೆ ಸಪ್ರೇಟ್ ಮಾಡಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದಕ್ಕೆ ಅದನ್ನು ಚೌಳಿಕಾಯಿನ ಸ್ವಲ್ಪ ಹಿಂಡಬೇಕು. ಹಿಂಡಿದರೆ ಆ ನೀರೆಲ್ಲ ಹೋಗಿ ಚೌಳಿಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ದ್ಯಾಟ್. ಅಲ್ಲೇನಾಯ್ತಂದರೆ, ಸಿಕ್ಕಲ್ಲಿಟ್ಟು ನೀರು ಹಾಕ್ಕೊಂಡಿನಿ, ಸ್ವಲ್ಪ ಕಡಿಮೆ ಆಯಿತು ತಣ್ಣೀರು, ಹಂಗಾಗಿ ಕೈ ಸುಡ್ತಿತ್ತು ನೋಡಿ. ಅದಕ್ಕೆ ಕೈಯಲ್ಲಿ ಶೇಕ್ ಆಗುತ್ತೆ. ಮತ್ತು ವಾಪಸ್ಸು ನೀರು ಹಾಕ್ಕೊಂಡ್ರೆ ಸರಿ ಹೋಯ್ತು. ಅದರ ಹಿಂಡಿ ಸಪ್ರೇಟ್ ಮಾಡಿಕೊಂಡು ಚೌಳಿಕಾಯಿನ ಇಟ್ಕೋಬೇಕು. ಎಳೆ ಚೌಳಿಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಬಲ್ತಿರೋ ಚೌಳಿಕಾಯಿನ ಫ್ರೈ ಮಾಡ್ತಾರೆ, ಡೀಪ್ ಫ್ರೈ, ಅದು ಬಲ್ತಿರೋ ಚೌಳಿಕಾಯಿ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಎಳೆ ಚೌಳಿಕಾಯಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾನಷ್ಟೇ ಎಲ್ಲ ಅಮ್ಮಂದಿರು ಹೇಳ್ತಾರೆ. ನನಗೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇಲ್ಲ ಮಾಡೋದ್ರಲ್ಲಿ, ಗೊತ್ತಿರೋದನ್ನು ಶೇರ್ ಮಾಡ್ತಿದ್ದೀನಿ. ನನಗೆ ಹೇಳಿದ್ದು ನಮ್ಮಮ್ಮ ನಮ್ಮ ಅತ್ತೆ, ಈ ಥರ ನೀರು ಬಿಟ್ಟರೆ ಚೆನ್ನಾಗಿರಲ್ಲ ಚೌಳಿಕಾಯಿ, ಹಿಂಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿದೆ. ಉಳ್ಳಾಗಡ್ಡಿ ಅಂತೀವಿ ನಾವು ಈ ಸೈಡ್. ನಿಮ್ಮ ಸೈಡ್ ಏನಂತೀರಿ? ಮೇ ಬಿ ಈರುಳ್ಳಿ ಅನ್ಬೋದು ಅಲ್ಲ. ಗೋಲ್ಡನ್ ಬ್ರೌನ್, ಹಸಿ ಇರದೆ ನೀಟಾಗಿ ಫ್ರೈ ಆದರೆ ಉಳ್ಳಾಗಡ್ಡಿ ಚೆನ್ನಾಗಿರುತ್ತೆ ನೋಡಿ. ಸಪ್ರೇಟ್ ಮಾಡಿರುವಂಥ ಚೌಳಿಕಾಯಿನ ಅದ್ರಾಗ ಹಾಕ್ಕೊಂಡು ಅರಿಶಿನ, ಉಪ್ಪು, ಖಾರ ಹಾಕ್ಕೊಂಡು ಕಲಿಸ್ಕೋಬೇಕು. ಅರಿಶಿನ ಪುಡಿನ ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಅಡುಗೆಯಲ್ಲೂ ಇಫ್ ನೆಸಸರಿ ಇದ್ದರೆ ಅರಿಶಿನ ಪುಡಿ ಹಾಕೋದು ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದೇ ಅರಿಶಿನ ಹಾಕೋದ್ರಿಂದ. ಭಾಳ ಹಾಕಿದ್ರೆ ಮತ್ತೆ ವಿಷ ಆಗುತ್ತೆ, ಬೇಕಾದಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಉಪ್ಪು ಕೂಡ ಖಾರದ ಪುಡಿ ಬದಲು ಹಸಿಮೆಣಸಿಕಾಯಿ ಕೂಡ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಅದು ಯುವರ್ ವಿಶ್. ಬೇಕಾದ್ರೆ ಹಸಿಮೆಣಸಿಕಾಯಿ ಇಲ್ಲ ಖಾರದ ಪುಡಿ ಹಾಕ್ಬೇಕು. ಶೇಂಗಾ ಪುಡಿನ ಲಾಸ್ಟ್ಗೆ ಹಾಕ್ಬೇಕು. ನೋಟ್ ದಿಸ್ ಪಾಯಿಂಟ್. ಆಯ್ತಿನ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಜಲ್ಡಿ ಹಿಡ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕಿಂತ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಹಿಟ್ಟು ಹಾಕಿ ಕಲಿಸಿದ್ರೆ ಜೋಳದ ರೊಟ್ಟಿ ಸ್ಮೂತಾಗಿ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು, ಅಲ್ಲಿ ನೀರು ಕಾಯ್ತಾ ಇದ್ದಾವೆ ಅಂದರೆ ಎಷ್ಟು ನೀರು ಕುದ್ದು ಅಂದರೆ ಹಾವಿ ಥರ ಬಂದರೆ ಅಷ್ಟು ಚೆನ್ನಾಗಾಗುತ್ತೆ, ರೊಟ್ಟಿ ಸ್ಮೂತಾಗಿ ಬರುತ್ತೆ ಅಂತ. ಹಿಟ್ಟನ್ನ ಜಲ್ದಿ ಹಿಡಿಯೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡರ್ಲೈನ್ ದಿಸ್. ರೊಟ್ಟಿ ಮಾಡುವಾಗ ಒಣ ಹಿಟ್ಟು ಜಾಸ್ತಿ ಆದರೆ ರೊಟ್ಟಿ ಬಿರುಸಾಗ್ತಾವಂತೆ ಅಮ್ಮ ಹೇಳ್ತಿದ್ರು. ಅದಕ್ಕೆ ನಾನು ಯಾವಾಗಲೂ ಪಾತ್ರೆಯಲ್ಲಿ ಹಿಟ್ಟು ಹಾಕಿ ರೊಟ್ಟಿಗೆ ನಾದ್ಕೊಳ್ಳೋದು.
ಅದೊಂದು 10 ಸೆಕೆಂಡ್ಸ್ ಇಟ್ಟುಬಿಟ್ರೆ ಅದಲ್ಲೇ ಕೂತ್ಕೊಳ್ಳುತ್ತೆ, ಮೆತ್ತಗೋಗಕ್ಕೆ ಹೆಲ್ಪ್ ಮಾಡುತ್ತೆ. ರೊಟ್ಟಿ ಮಾಡಬೇಕಾದ್ರೆ ಸುಡುತ್ತೆ ಅಂದರೆ ಸ್ವಲ್ಪ ಲೈಟಾಗಿ ಸುಡ್ತಿರುವಾಗಲೇ ರೊಟ್ಟಿ ಹಿಟ್ಟು ಕಲಿಸ್ಕೊಂಡು ರೊಟ್ಟಿ ಮಾಡಿದ್ರೇ ಬೆಸ್ಟ್. ಪೂರ್ತಿ ತಣ್ಣಗಾದರೆ ಜಿಗಿ ಆರೋಗುತ್ತೆ, ಅಂದರೆ ರೊಟ್ಟಿ ಕರೆಕ್ಟಾಗಿ ಬರಲ್ಲ. ಕೆಲವೊಂದು ಸಲ ಅರಿತಾವೆ, ಕೆಲವೊಂದು ಸಲ ಮೆತ್ತಗೆ ಆಗೋದಿಲ್ಲ. ನಾವು ಎಷ್ಟು ಮೆತ್ತಗೆ ಮಾಡೋಕ್ಕೆ ಟ್ರೈ ಮಾಡಿದ್ರೂ ರೊಟ್ಟಿ ಬಿರ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಹಿಟ್ಟು ಕಲಿಸ್ಕೊಂಡು ರೊಟ್ಟಿ ಮಾಡಬೇಕು. ಕೈ ಫುಲ್ ಸುಡುತ್ತಪ್ಪ ನನಗೆ. ನೀವು ಅಷ್ಟು ಸುಡೋದ್ರಲ್ಲಿ ಏನು ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಲೈಟಾಗಿ ಬಿಸಿ ಐತಿ ಅಂತ ಗೊತ್ತಾದಾಗ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟು ನಾದುವಾಗ ಕೂಡ ಒಂದು ಟೆಕ್ನಿಕ್ ಐತಂತೆ. ನನಗೂ ಇನ್ನೊಬ್ರು ಹೇಳಿದೆ, ಈ ಥರ ರುಬ್ಕೊಂಡ್ ಥರ ಹಂಗೆ ಹಿಂಗೆ ಗಾಳಿ ಓಡಾಡಿಸಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲಂತೆ. ಜಿಗಿ ಬರೋ ಥರ ನಾದಿದ್ರೆ ರೊಟ್ಟಿ ನೀಟಾಗಿ ಬರುತ್ತೆ. ಜಿಗಿ ಆಗಬೇಕು, ಎಷ್ಟು ಜಿಗಿ ಆದರೆ ಅಷ್ಟು ಸ್ಮೂತಾಗಿ ಬರುತ್ತೆ ರೊಟ್ಟಿ. ಬೇಕಾದರೆ ಒಣ ಹಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲ ಅಂತಿಲ್ಲ. ಬಟ್ ಜಾಸ್ತಿ ಕಂಪೇರ್ ಟು ಆ ಹಿಟ್ಟಿಗಿನ ಒಣ ಹಿಟ್ಟು ಜಾಸ್ತಿ ಆದರೆ ಬಿರುಸಾಗುತ್ತೆ, ನೀಟಾಗಿ ಬರಲ್ಲ ಅಷ್ಟೇ. ನೋಡು, ನನ್ನ ಕೈ ಜಿಗಿ ಹತ್ತಿತ್ತು, ಅದಕ್ಕೆ ಆ ಥರ ಮಾಡಿದೆ ನಾನು. ಜಿಗಿ ಬರಬೇಕು. ಹಂಚು ಕೂಡ ಚೆನ್ನಾಗಿ ಕಾಯಬೇಕು. ಹಂಚು ಕಾದ್ರೇ ರೊಟ್ಟಿ ನೀಟಾಗಿ ಬರುತ್ತೆ. ಈಗ ದೋಸೆ ಹಾಕುವಾಗ ಹಂಚು ಕಾದಿಂದ ತಾನೇ ಹಿಟ್ಟು ಹಾಕೋದು. ಇಲ್ಲಿ ಕೂಡ ಅಷ್ಟೇ. ಹಿಟ್ಟು ನೋಡಿ ಎಷ್ಟು ಸ್ಮೂತ್ ಆಯ್ತಂದರೆ ನಾನು ಅದನ್ನ 1 ನಿಮಿಷ ಹಿಡ್ಕೊಂಡೇ ಬಿಟ್ಟೆ. ಕೆಲವೊಬ್ಬರು ರೊಟ್ಟಿನ ಬಡಿತಾರೆ, ನಾನಿಲ್ಲಿ ಲಟ್ಸಿದ್ದೀನಿ. ಐನೋ ಬಡಿದ್ರೇ ಎಕ್ಸಸೈಸ್ ಆಗುತ್ತೆ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಟ್ ಇದು ಕೂಡ ಎಕ್ಸಸೈಸೇ. ನನಗೆ ಹಿಂಗೆ ಕಂಫರ್ಟು, ಇದೇ ರೂಢಿ. ನಾನು ಬಡ್ದು ಕಲ್ತಿರೋದೇನಿಲ್ಲ. ಹಿಂಗೆ ಮಾಡಿದ್ರು ಎಕ್ಸಸೈಸ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಒಳ್ಳಲ್ಲಿ ಕುಟ್ಟೋಕೆ ಚಟ್ನಿಗಿನ ಮಿಕ್ಸಿಲಿ ಹಾಕಿರೋ ಚಟ್ನಿ ಟೇಸ್ಟು ಚೆನ್ನಾಗಿರಲ್ಲ. ಆ ಥರ ಟೂ ಮಚ್ ಡಿಫ್ರೆನ್ಸ್ ಏನಿರಲ್ಲ ಬಡಿಯೋಕ್ಕೂ ಇಲ್ಲಿ ತೀಡೋದಕ್ಕೂ. ಈಸಿ ವೇ ಅಪ್ಪ. ಹೀಗೆಲ್ಲ ಬಡಿತಿದ್ರೆ ಅವಾಗ ಕೈಯಲ್ಲಿರೋ ನರ ಎಲ್ಲ ಆ್ಯಕ್ಟಿವೇಟ್ ಆಗ್ತಿದ್ವಂತೆ. ಬಟ್ ತೀಡಿದ್ರು ಕೂಡ ಆಗುತ್ತೆ, ಬಟ್ ಡಿಫ್ರೆಂಟ್ ಹಾಗೆ ಆಗುತ್ತೆ. ಭಾಳ ಬೋರ್ ಆಗ್ತಿದೆ ನನ್ನ ಮಾತು. ಪರವಾಗಿಲ್ಲ ತಗೊಳ್ರಿ, ಇಷ್ಟು ಇರಲೇಬೇಕು. ಹಂಚು ಕಾದಿದೆ. ಈಗ ಮೇಲಿರೋ ಹಿಟ್ಟನ್ನ ನೀರಿನ ಬಟ್ಟೆಯಿಂದ ಒರೆಸ್ಕೋಬೇಕು. ಕಾಟನ್ ಬಟ್ಟೆ ಆದರೆ ಚೆನ್ನಾಗಿ ಒರೆಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀರು ಹಚ್ಚುವಾಗ ರೊಟ್ಟಿಗೆ ಮಿಡಲಲ್ಲಿ ಅರ್ಧಂಬರ್ಧ ಹಚ್ಚಬಾರ್ದು. ಕಂಪ್ಲೀಟಾಗಿ ಆ ಒದ್ದೆ ಬಟ್ಟೆಯಿಂದ ಹಿಟ್ಟೆಲ್ಲ ತೆಗೆದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಚುಚ್ಕಾನ ಯಾವಾಗಲೂ ಯೂಸ್ ಮಾಡಲ್ಲ, ಬಟ್ ಇರಲಿ ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತೀನಿ. ಕೈ ಸುಡುವಾಗ ಕೈಯಿಂದನೇ ತೆಗೆದು ರೂಢ ನನಗೆ, ಯಾಕಂದರೆ UK ಮಂದಿ ಅಲ್ವಾ, ಅದಕ್ಕೆ. ಪದೇ ರೊಟ್ಟಿನ ತೆಗೆದು ಆ ಕಡೆ ಈ ಕಡೆ ಬೆನ್ಸೋದಕ್ಕಿಂತ ಒಂದೇ ಸೈಡ್ ಜಾಸ್ತಿ ಹೊತ್ತು ಬಿಡೋದಲ್ಲ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಳಸಾಕಿದರೆ ಸ್ಮೂತ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಪದೇ ಎತ್ತಾಕೋದ್ರಿಂದ ರೊಟ್ಟಿ ಬಿರುಸು ಬರುತ್ತೆ. ರೆಡಿ ಆಯ್ತಾ ಬಂತು UK ಸ್ಪೆಷಲ್ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಗಟ್ಟಿರಿ, ತಿನ್ನಿರಿ, ತಿನ್ನಬೇಕು. ನೋಡಿ ಆಯ್ತಾ ಬಂತು ರೊಟ್ಟಿ. ಮುಡ್ತಿದ್ರೆ ಎಷ್ಟು ಸ್ಮೂತಾಗಿ ಬರ್ತಾಯಿತ್ತು ಗೊತ್ತಾ ರೊಟ್ಟಿ. ಅಬ್ಬಾ, ನನಗೆ ಈಗ ನೋಡ್ತಿದ್ದೆ